ಒಬ್ಬ ನಿರ್ದೇಶಕನ ಚಿತ್ರವನ್ನ ನಾವು ಸರಿಯಾಗಿ ಅನುಭವಿಸಬೇಕು ಅಂತಂದ್ರೆ ಕೆಲವೊಮ್ಮೆ ಆ ನಿರ್ದೇಶಕ ಎಂಥ ವ್ಯಕ್ತಿ ಅನ್ನೋ ತಿಳುವಳಿಕೆ ಸ್ವಲ್ಪ ಉಪಯೋಗಕಾರಿಯಾಗಿರುತ್ತೆ. ಅದನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತಲ್ಲ. ಅಕಸ್ಮಾತ್ ನಾವು ಅದನ್ನ ಮಾಡಿದ್ರೆ ಆ ನಿರ್ದೇಶಕನಿಂದ ಎಂಥ ಚಿತ್ರಗಳನ್ನ ನಾವು ಅಪೇಕ್ಷಿಸಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ನಾವು ಸೆಟ್ ಮಾಡ್ಕೋಬಹುದು. ಡಿ ಸತ್ಯಪ್ರಕಾಶ್ ಅವರೇ ಹೇಳಿರೋ ಹಾಗೆ ತುಂಬ ಸ್ಟ್ರಾಟಜೈಸ್ ಮಾಡಿ ಈ ಕಾಲಕ್ಕೆ ನಾನು ಇಂತಹ ಚಿತ್ರವನ್ನು ಮಾಡ್ತೀನಿ ಅಂತೆಲ್ಲ ಯೋಚನೆ ಮಾಡದ ಒಬ್ಬ ನಿರ್ದೇಶಕ. ಆಯಾ ಕಾಲಕ್ಕೆ ಸಮಾಜದಲ್ಲಿ ಅವರಿಗೆ ಕಾಣಿಸೋ ಸಮಸ್ಯೆಗಳು, ಅದರಿಂದ ಹುಟ್ಟೋ ಪ್ರಶ್ನೆಗಳು, ಅದರಿಂದ ಹುಟ್ಟೋ ಕಥೆಗಳು, ಇದು ಅವರ ಶೈಲಿಯಾಗಿದೆ. ಅವರ ಈ ಚಿತ್ರ ಎಕ್ಸ್ ಅಂಡ್ ವೈ ಹುಟ್ಟಿನ ಬಗ್ಗೆ, ಸಾವಿನ ಬಗ್ಗೆ, ನಡುವೆ ಇರೋ ಬದುಕಿನ ಬಗ್ಗೆ, ಹುಟ್ಟಿಗೆ ಕಾರಣರಾಗಿರೋರ ಬಗ್ಗೆ, ಅಪ್ಪ ಅಮ್ಮ ಆಗಿರೋದರ ಬಗ್ಗೆ, ಮಕ್ಕಳಾಗಿರೋದರ ಬಗ್ಗೆ ಮಾತಾಡುತ್ತೆ. ಈ ಭೂಮಿ ನಮಗೆ ಹೇಗೆ ಸಿಕ್ತೋ ಅದನ್ನ ಹಾಗೆ ಅಥವಾ ಆದಲ್ಲಿ ಸ್ವಲ್ಪ ಒಳ್ಳೆಯ ಜಾಗವನ್ನಾಗಿ ಮಾಡಿ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡೋದೇ ನಮ್ಮ ಜವಾಬ್ದಾರಿ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ಈ ಪ್ರಶ್ನೆಯನ್ನ ಎಕ್ಸ್ ಅಂಡ್ ವೈ ಮೂಲಕ ಕೇಳೋದೇ ಸತ್ಯ ಅವರ ಉದ್ದೇಶವಾಗಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸಾವನ್ನ ತಡೆಯೋಕೆ ಅಥವಾ ಅದನ್ನ ಮುಂದೂಡೋಕೆ ಅಂತಾನೆ ಆಟೋ ಆಂಬ್ಯುಲೆನ್ಸ್ನ ನಡೆಸ್ತಿರೋ ಕ್ರೀಡೆ ಸತ್ಯ ಅವರು ಆ ಪಾತ್ರದಲ್ಲಿ ತಾವೇ ನಡೆಸಿದ್ದಾರೆ. ಎಷ್ಟೋ ಹುಡುಗಿರನ್ನ ಮೀಟ್ ಮಾಡಿದ ಮೇಲೂ ಕೂಡ ಕ್ರೀಡೆಗೆ ಇನ್ನೂ ಮದುವೆ ಆಗಿಲ್ಲ. ತನ್ನ ಹೈಟ್ ಬಗ್ಗೆನೂ ತಾನು ಕೂಲಾಗೆ ಇರೋ ವ್ಯಕ್ತಿ, ತುಂಬಾ ಪಾಸಿಟಿವ್ ಆದ ವ್ಯಕ್ತಿ. ಹಿ ಲುಕ್ಸ್ ಅಟ್ ಲೈಫ್ ಆಸ್ ಇಫ್ ಇಟ್ ವರ್ ಅ ಗೇಮ್. ಹಾಗಾಗಿನೇ ಆ ಪಾತ್ರಕ್ಕೆ ಕ್ರೀಡಾಪಟು ಅಥವಾ ಕ್ರೀಡೆ ಅಂತ ಇದ್ದಿರಬಹುದು. ಸಾಧನೆಗಳ ಬಗ್ಗೆ ಮಹದಾಸೆಗಳನ್ನ ಇಟ್ಕೊಂಡಿರೋ, ಮದುವೆ ಈಗಲೇ ಬೇಡ ಅಂತ ಇರೋ ಕೃಪಾ ಬೃಂದ ಆಚಾರ್ಯ ಅವರ ಪಾತ್ರ. ಒಂದು ಕಾಯಿಲೆಯಿಂದ ಸಾವಿನ ಬಾಗ್ಲನ್ನ ತಟ್ಟುತ್ತಿರೋ ಆಶಾ, ಅಯಾನ ಅವರ ಪಾತ್ರ. ಆಶಾ ಆ ಹೆಸರಿನಲ್ಲೇ ವಿಪರ್ಯಾಸ ಇರೋದನ್ನ ನೀವು ನೋಡಬಹುದು. ಸತ್ತವನೊಬ್ಬನ ದೇಹವನ್ನ ಮನೆ ಮಾಡಿಕೊಳ್ಳುವ ಒಂದು ಮಗುವಿನ ಆತ್ಮ. ಆ ಪಾತ್ರದಲ್ಲಿ ಅಥರ್ವ ಪ್ರಕಾಶ್ ಅವರು. ಆ ಪಾತ್ರಕ್ಕೆ ಹೆಸರೇ ಇರಲಿಲ್ಲ ಅಂತ ಅನ್ಸುತ್ತೆ. ಆ ಸ್ಥಿತಿಯಲ್ಲಿ ಯಾವುದೇ ಮಗು ಇರಲು ಸಾಧ್ಯ ಅನ್ನೋದನ್ನ ಆ ಹೆಸರು ಇಲ್ಲದಿರುವಿಕೆ ಸೂಚಿಸುತ್ತೇನೋ. ಇವು ಪ್ರಮುಖ ಪಾತ್ರಗಳು. ಭೂಮಿಗೆ ಹೋಗಲೇಬೇಕು ಅಂತ ಕಾಯ್ತಾ ಇರೋ ಇನ್ನೂ ಹುಟ್ಟದ ಮಗುವಿನ ಆತ್ಮ ಒಂದು ಜಗನ್ಮಾತೆಯ ಕೃಪೆಯಿಂದ 4 ದಿನಗಳ ಮಟ್ಟಿಗೆ ಭೂಮಿಗೆ ಬರುತ್ತೆ. ಅದು ಈ ಮನುಷ್ಯರ ಜಗತ್ತಿನಲ್ಲಿ ಏನನ್ನೆಲ್ಲ ನೋಡ್ತು, 4 ದಿನಗಳ ನಂತರ ಏನಾಯ್ತು ಅನ್ನೋದೇ ಈ ಕಥೆ. ತುಂಬಾ ಇಂಟ್ರೆಸ್ಟಿಂಗ್ ಆದ ಪ್ರಿಮೈಸ್. 4 ಪ್ರಮುಖ ಪಾತ್ರಗಳನ್ನ ಇಂಟ್ರಡ್ಯೂಸ್ ಮಾಡೋದ್ರಲ್ಲಿ ಕಾಮಿಕಲ್ ಆಗಿ, ಸ್ವಲ್ಪ ಡಾರ್ಕ್ ಕಾಮಿಡಿಯಿಂದ ಲೈಟ್ ಹಾರ್ಟೆಡ್ ಆಗಿ ಸಾಗತ್ತೆ ಫಸ್ಟ್ ಹಾಫ್. ಟೈಟಲ್ ಕ್ರೆಡಿಟ್ಸ್ಗಾಗಿ ಕನ್ನಡ ಚಿತ್ರಗಳ ಹೆಸರುಗಳನ್ನ ಬಳಸಿದ ಐಡಿಯಾ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ನಲ್ಲಿ ಕಾಮಿಡಿ ಕಡಿಮೆ ಆಗತ್ತೆ. ಸತ್ಯ ಅವರು ಈ ಚಿತ್ರದ ಮೂಲಕ ಏನನ್ನ ಹೇಳಬೇಕು ಅಂತಿದ್ರೋ ಅದನ್ನ ಹೇಳ್ತಾರೆ. ಮನುಷ್ಯರನ್ನ ಹೂವಿನ ಜೊತೆ ಹೋಲಿಸಿದ ವಿಧಾನ ನನಗೆ ಇಷ್ಟ ಆಯಿತು. ನಗು ಅನ್ನೋ ಭಾವನೆಗೆ ಈ ಕಥೆಯಲ್ಲಿ ಮುಖ್ಯತ್ವ ಇದೆ. ಕ್ರೀಡೆ ಅನ್ನೋ ಪಾತ್ರ ತುಂಬಾ ಪಾಸಿಟಿವ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೆಲವು ಒಳ್ಳೆ ಲೈನ್ಸ್ ಅನ್ನ ಬರೆದಿದ್ದಾರೆ. ಭೂಮಿ ಮೇಲೆ ನೀರು ಬರೀ 70%, ಆದ್ರೆ ಕೆಲಸ 100%. ಯಾವ ಜಾತಿ ಅಂತ ಒಂದು ಪಾತ್ರ ಕೇಳಿದ್ರೆ ಕ್ರೀಡೆ ಅದಕ್ಕೆ ಕೊಡೋ ಉತ್ತರ ಕೋತಿ ಜಾತಿ. ಮಂಗನಿಂದ ತಾನೇ ಮಾನವ. ಅವನು ಸಾವನ್ನ ಕೂಡ ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಜೀವ ಇದ್ದಾಗ ದೇಹದಲ್ಲಿ ಮಾತ್ರ ಆತ್ಮ ಇರುತ್ತೆ, ಆದರೆ ಸತ್ತ ಮೇಲೆ ಆ ಆತ್ಮ ಎಲ್ಲೆಡೆ ಇರುತ್ತೆ ಅಂತ ನೋಡ್ತಾನೆ. ಬರೀ 1.25 ಗಂಟೆ ಇರೋ ಈ ಚಿತ್ರದಲ್ಲಿ 5 ಹಾಡುಗಳಿವೆ ಅಂದ್ರೆ ನಂಬ್ತೀರಾ? ಆದರೆ ಆ ಹಾಡುಗಳು ಕೇಳೋದಕ್ಕೆ ಚೆನ್ನಾಗಿವೆ. ಪಿಕ್ಚರೈಸೇಷನ್ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಮಾಡಬೇಕು ಅನ್ನೋ ಉದ್ದೇಶ ಕಾಣಿಸುತ್ತೆ. ನಟ ದೊಡ್ಡಣ್ಣ ಅವರನ್ನ ಈ ಚಿತ್ರದಲ್ಲಿ ನೋಡಿದ್ದು ಖುಷಿ ಆಯಿತು. ಸತ್ಯ ಅವರು, ಬೃಂದಾಚಾರ್ಯ, ಅಥರ್ವ ಪ್ರಕಾಶ್, ಅಯಾನ ಇವರೆಲ್ಲರೂ ಅವರವರ ಪಾತ್ರಕ್ಕೆ ಏನು ಮಾಡಬೇಕಿತ್ತೋ, ಎಷ್ಟು ಮಾಡಬಹುದಿತ್ತೋ ಅದನ್ನ ಸರಿಯಾಗಿ ಮಾಡಿದ್ದಾರೆ. ಒಂದು ಕೊಲೆಗೆ ತಾನೇ ಕಾರಣ ಅಂತ ಕ್ರೀಡೆ ಅಂದ್ಕೊಂಡಿರ್ತಾನೆ. ಆ ಟೆನ್ಷನ್ನ ಇನ್ನೂ ಹಾಗೆ ಸ್ವಲ್ಪ ಸಸ್ಟೈನ್ ಮಾಡಿ ಅದರಿಂದ ಹಾಸ್ಯ ಹುಟ್ಟಿಸಬಹುದಿತ್ತಲ್ಲ ಅಂತ ಅನ್ನಿಸ್ತು. 5 ಹಾಡುಗಳಿವೆ, ಆದರೆ ಆ ಹಾಡುಗಳ ಒಂದು ನರೇಟಿವ್ ಇಂಪ್ಯಾಕ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗೇ ಇದ್ದಿರಬಹುದಿತ್ತು ಅಂತ ಕೂಡ ಅನ್ನಿಸ್ತು. ಈ ಚಿತ್ರದಲ್ಲಿ ಬರೋ ಪಾತ್ರಗಳ ಡಿಸಿಷನ್ ಮೇಕಿಂಗ್ನಲ್ಲಿ ನಾವು ಸಹಜವಾಗಿ ಯಾವುದನ್ನ ರ್ಯಾಷನಾಲಿಟಿ ಅಂತ ಒಪ್ಕೊಂಡಿದೀವಲ್ಲ, ಅದು ಇರೋದಿಲ್ಲ. ಆದರೆ ಅದನ್ನು ನಾವು ಒಪ್ಕೊಂಡೆ ಈ ಚಿತ್ರವನ್ನು ನೋಡಬೇಕು. ಕುಂತಿ ಅನ್ನೋ ಐಡಿಯಾ, ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ, ಈ ಐಡಿಯಾಸ್ ಎಲ್ಲವೂ ಐಡಿಯಾಸ್ ಆಗಿ ಓಕೆ, ಆದರೆ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಇನ್ನೂ ಸ್ವಲ್ಪ ಸೀಮ್ಲೆಸ್ ಆಗಿ ಹೊಂದ್ಕೋಬೇಕಿತ್ತು. ಅಂದರೆ ಸೆಕೆಂಡ್ ಹಾಫ್ನಲ್ಲಿರೋ ಟೋನಲ್ ಶಿಫ್ಟ್ ಸ್ವಲ್ಪ ಜಾರಿಂಗ್ ಆಗಿತ್ತು. ಈ ಮೆಸೇಜ್ಗೆ ನಾನು ಅರೈವ್ ಆಗಬೇಕು, ಹಾಗಾಗಿನೇ ಈ ಐಡಿಯಾಸ್ನ, ಈ ಪಾತ್ರಗಳನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಅನ್ನೋ ಆ ಪ್ಲೇ ನಮಗೆ ಗೊತ್ತಾಗದಂತೆ ಇರಬೇಕಿತ್ತು. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಇದು ಡಿ ಸತ್ಯಪ್ರಕಾಶ್ ಅವರ ಚಿತ್ರ. ಅವರ ಚಿತ್ರಗಳನ್ನು ನೋಡಿರೋರಿಗೆ
ಇದು ಒಂದು ರೀತಿಯಲ್ಲಿ ಅವರ ಪ್ಯಾಟರ್ನ್ ಅಂತ ಗೊತ್ತಿರುತ್ತೆ. ಅದು ಅಡ್ವಾಂಟೇಜು ಹೌದು, ಡಿಸಡ್ವಾಂಟೇಜು ಹೌದು. ಒಂದು ಎಕ್ಸ್ ಫ್ಯಾಕ್ಟರ್ ಆದರೆ ಇನ್ನೊಂದು ವೈ ಅನ್ನೋ ಪ್ರಶ್ನೆ.